ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಯಲ್ಲಿ ಮಹತ್ವದ ಸಭೆಯನ್ನು ನಡೆಸಿದೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ನಡುವೆ ಚರ್ಚೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ಸಹಿತ ಈ ವಿಚಾರವಾಗಿ ಈ ಮೂವರೊಂದಿಗೆ ಸಭೆಯನ್ನು ನಡೆಸಿದ್ದಾರೆ. ಮಹತ್ವದ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸಚಿವ ಸಂಪುಟದಲ್ಲಿ ಯಾರಿರಬೇಕು ಅನ್ನುವಂಥ ಒಂದು ಪಟ್ಟಿಯನ್ನು ಹಿಡಿದುಕೊಂಡು ದೆಹಲಿಗೆ ಹೋಗಿದ್ದಂಥ ಸಿಎಂ ಡಿಕೆ ಶಿವಕುಮಾರ್ ಅವರು ಇರ್ಬೋದು, ಹಾಗೆ ಆಪ್ತರಿಗೆ ಸಚಿವ ಸ್ಥಾನವನ್ನು ಕೊಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಹೆಸರನ್ನ ಹಿಡಿದುಕೊಂಡು ಹೋಗಿದ್ದಂಥ ಸಿದ್ದರಾಮಯ್ಯನವರಿಗೂ ಕೂಡ ಈ ಬಾರಿಯ ದೆಹಲಿಯಲ್ಲಿ ನಡೆದಂಥ ಹೈಕಮಾಂಡ್ ಸಭೆ ನಿರಾಸೆಯನ್ನು ತಂದಿದೆ. ಯಾಕೆ ಅಂದರೆ ರಾಹುಲ್ ಗಾಂಧಿ ಅವರ ಸೂಚನೆಯೇ ಬೇರೆ ಇತ್ತು, ಜೊತೆಗೆ ಅವರ ಸಲಹೆಯೂ ಕೂಡ ಬೇರೆ ಇದೆ. ಇವರು ಯಾವ ಆಯಾಮದಲ್ಲಿ ಯಾವ ಸಮೀಕರಣದ ಅನುಗುಣವಾಗಿ ಒಂದು ಆಕಾಂಕ್ಷಿಗಳ ಪಟ್ಟಿಯನ್ನು ಹಿಡಿದುಕೊಂಡು ಹೋಗಿದ್ರು, ಅಲ್ಲಿ ರಾಹುಲ್ ಗಾಂಧಿ ಅವರು ಕಂಪ್ಲೀಟ್ ಆಗಿ ಒಂದಿಷ್ಟು ಬದಲಾವಣೆಗೆ ಸೂಚಿಸಿದ್ದಾರೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಯಾರನ್ನ ಸೇರಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರಲ್ಲ, ಅವರಿಗೆ ಸ್ಥಾನಮಾನ ಸಿಗೋದಿಲ್ವಾ? ಈ ಎಲ್ಲ ಪ್ರಶ್ನೆಗಳು ಈಗ ಸಹಜವಾಗಿ ಹುಟ್ಕೊಳ್ತದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಸಿಎಂ ಡಿ ಕೆ ಶಿವಕುಮಾರ್ ಅವ್ರಿಗಿರ್ಬೋದು, ಹಾಗೆ ಸಿದ್ದರಾಮಯ್ಯವ್ರಿಗಿರ್ಬೋದು, ಹಾಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಬಿ ಕೆ ಹರಿಪ್ರಸಾದ್ ಅವ್ರಿಗೆ ಅವರೊಂದಿಗೆ ನಡೆಸಿದಂಥ ಒಂದು ಸಭೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಸೂಚನೆ ಸ್ಪಷ್ಟವಾಗಿತ್ತು. ಹೊಸಬರಿಗೆ ಅವಕಾಶವನ್ನು ಕೊಡಬೇಕು, ಜೊತೆಗೆ ಯಾರು ಪಕ್ಷಕ್ಕೆ ಅನುಕೂಲಕರ ಈ ಒಂದು ಮಾನದಂಡವನ್ನೇ ಇಟ್ಟುಕೊಂಡು ಸಚಿವ ಸ್ಥಾನವನ್ನು ಕೊಡಿ. ಜೊತೆಗೆ ಪದೇ ಪದೇ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅದೇ ಮುಖಗಳು ಸಚಿವರಾಗ್ತಾ ಇದ್ದಾರೆ, ಅದು ಪುನರಾವರ್ತನೆ ಆಗಬಾರ್ದು. ಈ ಬಾರಿ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ 20 ಸ್ಥಾನ ಏನಿದೆಯಲ್ಲ, ಈ ಒಂದು 20 ಸ್ಥಾನದಲ್ಲಿ ನೀವು ಹೊಸಬರಿಗೆ ಅವಕಾಶವನ್ನು ಕೊಡಬೇಕು. ಜೊತೆಗೆ ಅದು ಯಾವ ರೀತಿಯ ಅವಕಾಶ ಅಂದರೆ ಪ್ರಾದೇಶಿಕವಾರು ಇರ್ಬೋದು, ಜಾತಿ ಲೆಕ್ಕಾಚಾರ ಇರ್ಬೋದು, ಜೊತೆಗೆ 2028ರ ಚುನಾವಣೆ ಸಂದರ್ಭದಲ್ಲಿ ಪಕ್ಷ ಸಂಘಟನೆಗೆ ಅನುಕೂಲ ಆಗಬೇಕು, ಪಕ್ಷಕ್ಕೆ ಒಂದು ಉತ್ತಮವಾದಂಥ ವಾತಾವರಣ ಕಲ್ಪಿಸುವಂಥ ರೀತಿಯಲ್ಲಿರುವಂಥವರನ್ನ ಆಯ್ಕೆ ಮಾಡಬೇಕು. ಸಚಿವ ಸ್ಥಾನದ ಜೊತೆಗೆ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸುವಂಥವರ ನೀವು ಆಯ್ಕೆ ಮಾಡಬೇಕು ಅನ್ನುವಂಥ ಸ್ಪಷ್ಟವಾಗಿರುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ನಿಂದ ಸಂದೇಶ ಬಂತು, ದೆಹಲಿಗೆ ಬನ್ನಿ ಅನ್ನುವಂಥ ಒಂದು ಸಂದೇಶ ಬಂದಂಥ ಸಂದರ್ಭದಲ್ಲಿ ಸಿಎಂ ಹಾಗೂ ಮಾಜಿ ಸಿಎಂ ಒಟ್ಟಿಗೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ರು. ಹಾಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಬಿ ಕೆ ಹರಿಪ್ರಸಾದ್ ಅವರು ಪ್ರತ್ಯೇಕವಾಗಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ರು. ಅವ್ರದ್ದೇ ಆದಂಥ ಒಂದು ಲೆಕ್ಕಾಚಾರಗಳಿತ್ತು, ಅವ್ರದ್ದೇ ಆದಂಥ ಲೀಸ್ಟ್ ಇತ್ತು. ಆ ಲೀಸ್ಟನ್ನು ತೆಗೆದುಕೊಂಡು ಅವರು ದೆಹಲಿಗೆ ಹೋಗಿದ್ರು. ದೆಹಲಿ ನಾಯಕರನ್ನ ಮನವೊಲಿಸಿ ತಮ್ಮವರಿಗೆ ಸಚಿವ ಸ್ಥಾನವನ್ನು ಕೊಡಿಸ್ಬೋದು ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಅದು ಸಿದ್ದರಾಮಯ್ಯವರ ಬಳಿಯೂ ಇತ್ತು, ಹಾಗೆ ಡಿ ಕೆ ಶಿವಕುಮಾರ್ ಇರ್ಬೋದು, ಹಾಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಬಿ ಕೆ ಹರಿಪ್ರಸಾದ್ ಅವರ ಮನಸ್ಸಲ್ಲೂ ಕೂಡ ಇದ್ದಿರಬಹುದು. ಆದರೆ ರಾಹುಲ್ ಗಾಂಧಿ ಅವರ ಸೂಚನೆ ಇದೆಯಲ್ಲ, ಆ ಸೂಚನೆಯ ಕಾರಣಕ್ಕಾಗಿ ಹೊಸ ಲೀಸ್ಟ್ನೊಂದಿಗೆ ಮತ್ತೆ ದೆಹಲಿಗೆ ಬನ್ನಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಒಂದು ರಾಹುಲ್ ಗಾಂಧಿ ಅವರ ಸೂಚನೆ ಏನಿದೆ, ಅದು ಸಚಿವಾಕಾಂಕ್ಷಿಗಳಲ್ಲಿಯೂ ಕೂಡ ಸಾಕಷ್ಟು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರ ಸೂಚನೆಯ ಪ್ರಕಾರವಾಗಿ 60 ವರ್ಷದ ಒಳಗಿನವರಿಗೆ ಹೆಚ್ಚಿನ ಅವಕಾಶವನ್ನು ಕೊಡಬೇಕು, ಅದರಲ್ಲೂ 55 ವರ್ಷಕ್ಕಿಂತ ಕಡಿಮೆ ಇರುವವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಿರುವ ಕಾರಣಕ್ಕಾಗಿ ಬಹುತೇಕ ಹಿರಿಯ ಶಾಸಕರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗೋದು ಡೌಟ್ ಆಗಿದ್ರೆ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಜೊತೆಗೆ ಮೊದಲ ಸಭೆಯಲ್ಲಿಯೇ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳಿರುವಂಥದ್ದು, ಈ ಲೀಸ್ಟ್ ಏನಿದೆ, ಈ ಲೀಸ್ಟನ್ನು ಇನ್ನೊಮ್ಮೆ ನೀವು ಸಿದ್ಧಪಡಿಸ್ಕೊಂಡು ಬರಬೇಕು, ಈ ಮಾನದಂಡಗಳನ್ನು ಅನುಸರಿಸಿಕೊಂಡು ನೀವು ಸಿದ್ಧಪಡಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ ಈಗಾಗಲೇ ರಾಜ್ಯಕ್ಕೆ ಆಗಮಿಸಿರುವಂಥ ಸಿಎಂ ಡಿ ಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಈ ಒಂದು ಸೂಚನೆಯ ಆಧಾರದ ಮೇಲೆ ಯಾರನ್ನ ಆಯ್ಕೆ ಮಾಡಬಹುದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದಿಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಆಕಾಂಕ್ಷಿಗಳ ಪಟ್ಟಿಯೊಂದಿಗೆ ಈ ಮಾನದಂಡಗಳನ್ನು ಯಾರು ಪೂರೈಕೆ ಮಾಡ್ತಾರಲ್ಲ ಅವರನ್ನ ಆಯ್ಕೆ ಮಾಡುವಂಥ ಒಂದು ಕಾರ್ಯದಲ್ಲಿ ಅವರು ತೊಡಗಿದ್ದಾರೆ. ಜೊತೆಗೆ ಇಲ್ಲಿ ಗಮನಿಸಬೇಕು, ರಾಹುಲ್ ಗಾಂಧಿ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಕ್ಕೆ ಹೊಸಬರನ್ನ ಕರೆದುಕೊಂಡು ಬರಬೇಕು, ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವಂಥವರು ಯುವಕರಾಗಿರಬೇಕು ಅನ್ನುವಂಥ ರೀತಿಯಲ್ಲಿ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಯಾಕೆ ಅಂದರೆ ಈಗಾಗಲೇ ಬಿಜೆಪಿ ಯುವ ಸಮುದಾಯವನ್ನೇ ಅಟ್ರಾಕ್ಟ್ ಮಾಡಿ ಅವರು ಚುನಾವಣೆಯನ್ನು ಗೆಲ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನಲ್ಲೂ ಕೂಡ ಯುವ ಸಮುದಾಯಕ್ಕೆ ಹೆಚ್ಚಿನ ಅವಕಾಶವನ್ನು ಕೊಡಬೇಕು. ಆ ಮೂಲಕವಾಗಿ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವುದಕ್ಕೆ ಸಹಕಾರಿಯಾಗತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ರಾಹುಲ್ ಗಾಂಧಿ ಅವರು ಹೊಂದಿದ್ದಾರೆ. ಅದೇ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ 2028ಕ್ಕೆ ಚುನಾವಣೆ ಏನಿದೆಯಲ್ಲ, ಆ ಚುನಾವಣೆಯನ್ನು ನಾವು ಮತ್ತೊಮ್ಮೆ ಗೆಲ್ಲಬೇಕು ಅಂತಂದ್ರೆ, ಇಲ್ಲಿ ಸರ್ಕಾರವನ್ನು ರಚನೆ ಮಾಡಬೇಕು ಅಂತಂದ್ರೆ
ಹೊಸಬರಿಗೆ ಅವಕಾಶವನ್ನು ಕೊಡಬೇಕು. ಅದೇ ಮುಖವನ್ನು ಇಟ್ಕೊಂಡು ನೀವು ಏನು ಮಾಡ್ತೀರಿ ಅಂದರೆ ಪ್ರತಿ ಬಾರಿಯೂ ನೀವು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅದೇ ಹಳೆ ಶಾಸಕರು ಅಂದರೆ ಈ ಹಿಂದೆ ಸಚಿವರಾದಂಥವ್ರನ್ನೇ ಪುನಃ ಮತ್ತೆ ಸಚಿವ ಸ್ಥಾನದಲ್ಲಿ ಕೂಡಿಸೋದು ಇದು ಸರಿಯಾದಂಥ ಕ್ರಮ ಅಲ್ಲ ಅನ್ನುವಂಥ ಅಭಿಪ್ರಾಯವನ್ನು ರಾಹುಲ್ ಗಾಂಧಿಯವರು ನೇರವಾಗಿ ಹೇಳಿದ್ದಾರೆ. ರಾಹುಲ್ ಗಾಂಧಿಯವರ ಸೂಚನೆ ಮೇರೆಗೆ ಈಗ ಹೊಸದ ಒಂದೊಂದು ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಹೊಸ ಆಕಾಂಕ್ಷಿಗಳ ಪಟ್ಟಿಯೊಂದಿಗೆ ದೆಹಲಿಗೆ ಮತ್ತೊಮ್ಮೆ ಸಿಎಂ ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ತೆರಳುವಂತ ಸಾಧ್ಯತೆ ಇದೆ. ಜೊತೆಗೆ ಈಗಾಗಲೇ ಮಳೆಗಾಲದ ಅಧಿವೇಶನವೂ ಕೂಡ ಹತ್ತಿರ ಇರುವಂತ ಕಾರಣಕ್ಕಾಗಿ ತ್ವರಿತವಾಗಿ ಆಯ್ಕೆ ಮಾಡಬೇಕಾದಂತ ಒಂದು ಅನಿವಾರ್ಯತೆಯೂ ಕೂಡ ಇದೆ. ಸಂಪುಟ ವಿಸ್ತರಣೆಯನ್ನ ತ್ವರಿತವಾಗಿ ಮಾಡ್ತಾರೆ ಅನ್ನುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ವಿಚಾರವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಅವತ್ತು ರಾಹುಲ್ ಗಾಂಧಿ ಅವರೊಂದಿಗೆ ಮತ್ತು ಕೆ.ಸಿ. ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವರೊಂದಿಗೆ ನಡೆದಂಥ ಸಭೆಯ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರಲಿಲ್ಲ, ಅವರು ಬೆಂಗಳೂರಿಗೆ ವಾಪಸ್ ಬಂದಿದ್ರು. ಆದರೆ ಈ ಒಂದು ಎರಡನೇ ಹಂತದ ಸಭೆಯ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಉಪಸ್ಥಿತರಿರ್ತಾರೆ. ಅವರು ಕರ್ನಾಟಕದವರೇ ಆಗಿರುವಂಥ ಕಾರಣಕ್ಕಾಗಿ ಅವರ ಅಭಿಪ್ರಾಯವೂ ಕೂಡ ಹೆಚ್ಚಿನ ಒಂದು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಾಕೆ AICC ಅಧ್ಯಕ್ಷರು ಅನ್ನುವಂಥದ್ದು ಒಂದಾದರೆ ಇನ್ನೊಂದು ಕಡೆ ಅವರು ಕರ್ನಾಟಕದವರೇ ಆಗಿರುವಂಥ ಕಾರಣಕ್ಕಾಗಿ ಅವರಿಗೆ ಸಾಕಷ್ಟು ಮಾಹಿತಿಯೂ ಕೂಡ ಇದೆ. ಎಲ್ಲ ಶಾಸಕರ ಹಿನ್ನೆಲೆಗಳು ಗೊತ್ತಿದೆ, ಪಕ್ಷಕ್ಕಾಗಿ ಎಷ್ಟು ಕೆಲಸವನ್ನು ಇವರು ಮಾಡಿದ್ದಾರೆ ಅನ್ನುವಂಥದ್ದು ಸಹಜವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಗಮನದಲ್ಲಿರುತ್ತೆ. ಯಾರೋ ಅವರಿಗೆ ಅಭಿಪ್ರಾಯವನ್ನ ಹೇಳಬೇಕಾಗಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆಯ ಒಂದು ಏನು ಕಸರತ್ತು ನಡೀತಾ ಇದೆಯಲ್ಲ, ಈ ಒಂದು ಕಸರತ್ತಿನ ನಡುವೆ ಆಕಾಂಕ್ಷಿಗಳಿಗೂ ಕೂಡ ತಲೆನೋವಾಗಿದೆ. ನಾವು ಈ ಒಂದು ರಾಹುಲ್ ಗಾಂಧಿ ಅವರು ಸೂಚಿಸಿರುವಂಥ ಮಾನದಂಡದ ಒಳಗೆ ಬರ್ತೇವಾ ಇಲ್ವಾ ಅನ್ನುವಂಥ ಒಂದು ಗಲಿಬಿಲಿಯಲ್ಲಿ ಶಾಸಕರಿದ್ದಾರೆ. ಜೊತೆಗೆ ಈಗಾಗಲೇ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂಥ 3-4 ಜನರಿಗೆ ಮಾತ್ರ ಅವಕಾಶ ಅನ್ನುವಂಥದ್ದೇನಿದೆಯಲ್ಲ, ಆ ಅವಕಾಶವನ್ನ ಹೇಗೆ ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿರುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವರು ಪಕ್ಷಕ್ಕೆ ಮಾಡಿರುವಂಥ ಕೊಡುಗೆ ಏನು, ಪಕ್ಷದ ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ಅವರು ಸಕ್ರಿಯವಾಗಿ ತೊಡಗಿದ್ದಾರೆ, ಅವರಿಗೆ ವಹಿಸಿರುವಂಥ ಜಿಲ್ಲಾ ಉಸ್ತುವಾರಿ ಜಿಲ್ಲೆಯನ್ನು ಹೊರತಾಗಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಆಯಾ ಸಚಿವರು ಎಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ, ಪಕ್ಷದ ಆಂದೋಲನಗಳಲ್ಲಿ ಎಷ್ಟು ಅವರು ತೊಡಗಿಸಿಕೊಂಡಿದ್ದಾರೆ, ಈ ಎಲ್ಲ ರೀತಿಯ ಒಂದು ಮಾನದಂಡವನ್ನೇನಿದೆ ಆ ಮಾನದಂಡವನ್ನ ಇಟ್ಕೊಂಡು ಯಾರು ಅರ್ಹರು ಅವರಿಗೆ ಮಾತ್ರ ಅವಕಾಶ ಕೊಡಿ ಅನ್ನುವಂಥ ಸೂಚನೆಯನ್ನ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ಅಂದ್ರೆ 3-4 ಜನರಿಗೆ ಮಾತ್ರ ಅವಕಾಶ ಅಂತ ಈಗ ಹೇಳಲಾಗ್ತಿದೆ ಅಲ್ಲ, ಸಿದ್ದರಾಮಯ್ಯನವರ ಅವಧಿಯಲ್ಲಿ ಸಚಿವರಾಗಿದ್ದಂಥವರಿಗೆ ಆ ಸಚಿವರನ್ನ ಹೇಗೆ ಆಯ್ಕೆ ಮಾಡಬೇಕು ಅನ್ನೋದಕ್ಕೂ ಕೂಡ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಷ್ಟು ಒಂದು ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಖುದ್ದಾಗಿ ಮಾನಿಟರ್ ಮಾಡ್ತಾ ಇದ್ದಾರೆ. ಅವರ ಕಣ್ಗಾವಲಿನಲ್ಲೇ ಎಲ್ಲವೂ ಕೂಡ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿಯೇ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಜೊತೆಗೆ ಈ ಬಾರಿ ಬಹುತೇಕ ಹೊಸಬರಿಗೆ ಅವಕಾಶ ಸಿಗುವಂತ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತದೆ. ಈ ಹೊಸಬರಿಗೆ ಅವಕಾಶ ಕೊಡೋದು ಜೊತೆಗೆ 2028ರ ಚುನಾವಣೆಗೆ ತಯಾರಿಯಾಗಿಯೇ ಈ ಒಂದು ಸಂಪುಟ ವಿಸ್ತರಣೆಯನ್ನು ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸೂಚನೆಗಳು ಇರುವಂಥ ಕಾರಣಕ್ಕಾಗಿ ಮುಂಬರುವ ದಿನಗಳಲ್ಲಿ ಪಕ್ಷಕ್ಕೆ ಯಾವ ಜಾತಿಯ ಒಂದು ಮತಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರಬಹುದು, ಜೊತೆಗೆ ಜಾತಿ ಸಮೀಕರಣವನ್ನು ಇಟ್ಕೊಂಡು ಹೋದ್ರೆ ನಾವು ವಿಪಕ್ಷಗಳನ್ನು ಹೇಗೆ ಕಟ್ಟಿ ಹಾಕ್ಬೋದು, ಈ ಎಲ್ಲ ಆಯಾಮದಲ್ಲಿ ಚರ್ಚೆಯನ್ನು ನಡೆಸಿ ಒಂದು ಅಂತಿಮವಾಗಿರುವಂಥ ಆಕಾಂಕ್ಷಿಗಳ ಪಟ್ಟಿಯನ್ನ, ಸಚಿವಾಕಾಂಕ್ಷಿಗಳ ಪಟ್ಟಿಯನ್ನು ಹಿಡಿದುಕೊಂಡು ದೆಹಲಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಮತ್ತೊಮ್ಮೆ ಪ್ರಯಾಣವನ್ನು ಬೆಳೆಸಲಿಕ್ಕಿದ್ದಾರೆ. ಅಂದು ಅಲ್ಲಿ ಸಭೆಯನ್ನು ನಡೆಸಿ ಆ ಒಂದು ಸಭೆಯಲ್ಲಿ ಅಂತಿಮವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಂಡು ಒಂದು ಅಂತಿಮ ಸಚಿವಾಕಾಂಕ್ಷಿಗಳ ಏನಿದ್ದಾರೆ ಅವರಿಗೆ ಅವರ ಪಟ್ಟಿಯನ್ನು ಅಂದ್ರೆ ಸಚಿವ ಸ್ಥಾನದ ಪಟ್ಟಿಯನ್ನ ಬಿಡುಗಡೆ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈ ವಾರದ ಒಳಗಾಗಿಯೇ ಸಚಿವ ಸಂಪುಟ ವಿಸ್ತರಣೆ ಆಗತ್ತೆ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯವಾಗಿದೆ. ಹಾಗಾಗಿ ಇನ್ನೆರಡು ದಿನಗಳ ಒಳಗಾಗಿ ಮಾಜಿ ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಬಹುದು. AICC ಅಧ್ಯಕ್ಷರ ಸಮ್ಮುಖದಲ್ಲಿಯೇ ಸಭೆಯೂ ಕೂಡ ಆಗಬಹುದು. ಆ ಸಭೆಯ ಬಳಿಕ ಕಾಂಗ್ರೆಸ್ ಸಚಿವರ ಒಂದು ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಲಿಕ್ಕಿದೆ. ಕ್ಯಾಮರಾ ಪರ್ಸನ್ ಯೋಗೇಶ್ವರಲು ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.